ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಮಾರೇಗೌಡ ಸರ್, ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್. ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನೋಡಿ, ಈ ಒಂದು ಕಾಂಗ್ರೆಸ್ ಸ್ಥಾಪನೆಗಿಂತ ಮೊದಲಿನ ಸಂಘಟನೆಗಳು ಏನೇನಿದ್ದ ಎಂಬ ಒಂದು ಇತಿಹಾಸವನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ನೋಡಿ ವಿದ್ಯಾರ್ಥಿಗಳೇ, ಕಾಂಗ್ರೆಸ್ ಸ್ಥಾಪನೆಗಿಂತ ಮೊದಲಿನ ಸಂಘಟನೆಗಳು. ಒಂದೊಂದ್ಸರಿ ಕೆಲವೊಂದರಲ್ಲಿ ಎಕ್ಸಾಮ್ ಆಗಿ ಕ್ವಶನ್ ಮಾಡಿ ನೋಡಿ ವಿದ್ಯಾರ್ಥಿಗಳೇ. ಒಂದ್ ಕಡೆ ವರ್ಷಗಳನ್ನ, ಒಂದ್ ಕಡೆ ಒಂದು ಸ್ಥಾಪಕರನ್ನ, ಒಂದ್ ಕಡೆ ಒಂದು ಸಂಘಟನೆಗಳನ್ನ, ಒಂದ್ ಕಡೆ ಸ್ಥಾಪಕರನ್ನ, ಎ ಬಿ ಸಿ ಡಿ ಸರಿ, ಸಿ ಡಿ ಎ ಬಿ ಸರಿ. ಅದಕ್ಕೆ ಹಾಗಾಗಿ ಅದರ ಮೇಲೆ ಒಂದು ತರಗತಿಯನ್ನ ಆಗ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಒಂದು ಸಂಸ್ಥೆಗಳು ಯಾವ ವರ್ಷ ಸ್ಥಾಪನೆ ಆಯ್ತು, ಯಾವ ಸ್ಥಳದಲ್ಲಿ ಸ್ಥಾಪನೆ ಆಯ್ತು, ಯಾರು ಸ್ಥಾಪನೆ ಮಾಡಿದ್ರು ಅಂತ ನೋಡಿ. ಒಂದನೇದು ಬಂಗ ಭಾಷಾ ಪಾಕ್ಷಿಕ ಸಭಾ. ಬಂಗ ಭಾಷಾ ಪಾಕ್ಷಿಕ ಸಭಾ ನೋಡಿ, ಯಾವಾಗ ಸ್ಥಾಪನೆ? 1836ರಲ್ಲಿ. ನೋಡಿ, ಎಲ್ಲಿ? ಬಂಗಾಳದಲ್ಲಿ. ಯಾರು ಸ್ಥಾಪನೆ ಮಾಡಿದರು? ರಾಜಾರಾಮ್ ಮೋಹನ ರಾಯ್ ಸ್ಥಾಪನೆ ಮಾಡಿದರು. ನೋಡಿ, ಬಂಗ ಭಾಷಾ ಪಾಕ್ಷಿಕ ಸಭಾ 1836ರಲ್ಲಿ ಬಂಗಾಳದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಸ್ಥಾಪನೆ ಮಾಡಿದವರು. ನೋಡಿ, ನಂತರ ಎರಡನೇದು ಲ್ಯಾಂಡ್ ಹೋಲ್ಡರ್ ಸೊಸೈಟಿ. ಲ್ಯಾಂಡ್ ಹೋಲ್ಡರ್ ಸೊಸೈಟಿ ಯಾವಾಗ ಸ್ಥಾಪನೆ ಮಾಡಿದರು? 1832ರಲ್ಲಿ. ಎಲ್ಲಿ ಸ್ಥಾಪನೆ ಮಾಡಿದರು? ಕಲ್ಕತ್ತಾದಲ್ಲಿ. ನೋಡಿ, ಕಲ್ಕತ್ತಾದಲ್ಲಿ. ಯಾರು ಸ್ಥಾಪನೆ ಮಾಡ್ರು ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲಿ ಮಾಹಿತಿ ಗೊತ್ತಾಗಿಲ್ಲ ವಿದ್ಯಾರ್ಥಿ, ಅದಕ್ಕೆ ನಾನು ಇದನ್ನ ಖಾಲಿ ಬಿಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ನಂತರ ಬ್ರಿಟಿಷ್ ಇಂಡಿಯಾ ಸೊಸೈಟಿ. ಬ್ರಿಟಿಷ್ ಇಂಡಿಯಾ ಸೊಸೈಟಿ ಯಾವಾಗ ಸ್ಥಾಪನೆ ಮಾಡಲಾಯಿತು? 1843ರಲ್ಲಿ. ಎಲ್ಲಿ? ಲಂಡನ್ ನಲ್ಲಿ. ಯಾರು ಸ್ಥಾಪನೆ ಮಾಡಿದರು? ವಿಲಿಯಂ ಆಡಮ್. ವಿಲಿಯಂ ಆಡಮ್ ರವರು ಸ್ಥಾಪನೆ ಮಾಡಿದ್ರು. ನೋಡಿ ವಿದ್ಯಾರ್ಥಿಗಳೇ, ಎಕ್ಸಲೆಂಟ್ ಇತಿಹಾಸ. ಈ ಎಕ್ಸಲೆಂಟ್ ಇತಿಹಾಸದಲ್ಲಿ ಏನಿದೆ ನಾನು ನಿಮ್ಗೆ ಹೇಳ್ತೀವಿ ವಿದ್ಯಾರ್ಥಿಗಳೇ, ಹಂಗೆ ಸೇಮ್ ಡಿಟೋ ಆಗಿ ಕೊಡಲಾಗಿದೆ ವಿದ್ಯಾರ್ಥಿಗಳೇ, ನೀವು ಅಧ್ಯಯನ ಮಾಡಬಹುದು. ನೋಡಿ, ಇದು ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಕರ್ನಾಟಕ ಇತಿಹಾಸವನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ. ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ಇಡೀ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ಎಲ್ಲ ದೊರೆಯುತ್ತೆ. ನೀವು ಕೊಂಡು ಅಧ್ಯಯನ ಮಾಡಿ. ಇನ್ನು 2-3 ವರ್ಷಗಳಿಗೆ ಯಾವುದೇ ಅಪ್ಡೇಟ್ ಬೇಕಿಲ್ಲ. ಸೆಕೆಂಡ್ ಎಡಿಷನ್ ನೀವಿನ್ನು ಕೊಂಡು ಅಧ್ಯಯನ ಮಾಡಬಹುದು ವಿದ್ಯಾರ್ಥಿಗಳೇ. ನಂತರ ನೋಡಿ, 4ನೇದು ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಮಾಡಲಾಯಿತು? ನೋಡಿ, 1851ರಲ್ಲಿ. ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಕಲ್ಕತ್ತಾದಲ್ಲಿ. ಸ್ಥಾಪನೆ ಮಾಡಿದವರು ಯಾರು? ದೇವೇಂದ್ರನಾಥ ಠಾಕೂರ್. ದೇವೇಂದ್ರನಾಥ ಠಾಕೂರ್ ಅವರು ಸ್ಥಾಪನೆ ಮಾಡಿದಂತವರು. ನಂತರ 5ನೇ ಪ್ರಶ್ನೆ, ಬಾಂಬೆ ಅಸೋಸಿಯೇಷನ್. ನೋಡಿ, ಬಾಂಬೆ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಮಾಡಲಾಯಿತು? 1852ರಲ್ಲಿ. ಎಲ್ಲಿ? ಬಾಂಬೆಯಲ್ಲಿ ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದಂತವ್ರು ಯಾರು ಅಂದಾಗ ಜಗನ್ನಾಥ ಶಂಕರ ಶೇಟ್. ಜಗನ್ನಾಥ ಶಂಕರ ಶೇಟ್ ಅವರು ಸ್ಥಾಪನೆ ಮಾಡಿದವರು. ನೋಡಿ, ನಂತರ 6ನೇದು ಲಂಡನ್ ಇಂಡಿಯಾ ಸೊಸೈಟಿ. ಲಂಡನ್ ಇಂಡಿಯಾ ಸೊಸೈಟಿ ಯಾವಾಗ ಸ್ಥಾಪನೆ ಮಾಡಲಾಯಿತು? 1865ರಲ್ಲಿ. ಎಲ್ಲಿ? ಲಂಡನ್ ನಲ್ಲಿ. ಯಾರ್ಯಾರು ಸ್ಥಾಪನೆ ಮಾಡಿದ್ರು ಅಂದಾಗ ಬಕ್ರುದ್ದೀನ್ ತ್ಯಾಬ್ಜಿ, ಸುರೇಂದ್ರನಾಥ ಬ್ಯಾನರ್ಜಿ ಮತ್ತು ಫಿರೋಜ್ ಶಾ ಮೆಹ್ತಾ, ಈ 3 ಜನ ಸೇರಿಕೊಂಡು 1865ರಲ್ಲಿ ಲಂಡನ್ ನಲ್ಲಿ ಲಂಡನ್ ಇಂಡಿಯಾ ಸೊಸೈಟಿಯನ್ನ ಸ್ಥಾಪನೆ ಮಾಡಿದರು. ನಂತರ 7ನೇದು ಈಸ್ಟ್ ಇಂಡಿಯಾ ಅಸೋಸಿಯೇಷನ್. ನೋಡು, ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಮಾಡಲಾಯಿತು? 1866ರಲ್ಲಿ. ಎಲ್ಲಿ? ಲಂಡನ್ ನಲ್ಲಿ. ಯಾರು? ದಾದಾಬಾಯಿ ನವರೋಜಿ. ನೋಡಿ, ದಾದಾಬಾಯಿ ನವರೋಜಿ ಅವರು ಸ್ಥಾಪನೆ ಮಾಡಿದರು. ನೋಡಿ, ನಂತರ 8ನೇದು ನ್ಯಾಷನಲ್ ಇಂಡಿಯಾ ಅಸೋಸಿಯೇಷನ್. ನ್ಯಾಷನಲ್ ಇಂಡಿಯಾ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ ಮಾಡಲಾಯಿತು? 1867ರಲ್ಲಿ. ಎಲ್ಲಿ? ಲಂಡನ್ ನಲ್ಲಿ. ಯಾರು ಸ್ಥಾಪನೆ ಮಾಡಿದರು? ಎಂ ಜಿ ರಾನಡೆ ಮತ್ತು ಮೇರಿ ಕಾರ್ಪೆಂಟರ್. ಎಂ ಜಿ ರಾನಡೆ ಮತ್ತು ಮೇರಿ ಕಾರ್ಪೆಂಟರ್ ಸ್ಥಾಪನೆ ಮಾಡಿದವರು. 9ನೇ ಪ್ರಶ್ನೆ, ಪೂನಾ ಸಾರ್ವಜನಿಕ ಸಭಾ. ಪೂನಾ ಸಾರ್ವಜನಿಕ ಸಭಾ ಯಾವಾಗ ಸ್ಥಾಪನೆ? 1870ರಲ್ಲಿ. ಎಲ್ಲಿ? ಪೂನಾದಲ್ಲಿ. ಸ್ಥಾಪಕರು ಯಾರು? ಎಸ್ ಎಚ್ ಚಿಂಪ್ಲೂಕರ್ ಮತ್ತು ಜಿ ವಿ ಜೋಶಿ ಹಾಗೂ ಎಂ ಜಿ ರಾನಡೆಯವರು. ನೋಡಿ, ಎಸ್ ಎಚ್ ಚಿಂಪ್ಲೂಕರ್, ಜಿ ವಿ ಜೋಶಿ ಅವರು, ಎಂ ಜಿ ರಾನಡೆ, ಈ 3 ಜನ ಸೇರಿಕೊಂಡು ಪೂನಾ ಸಾರ್ವಜನಿಕ ಸಭೆಯನ್ನ ಸ್ಥಾಪನೆ ಮಾಡಿದವರು. ನಂತರ 10ನೇದು ಇಂಡಿಯನ್ ಸೊಸೈಟಿ. ಇಂಡಿಯನ್ ಸೊಸೈಟಿಯನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1872ರಲ್ಲಿ. ಎಲ್ಲಿ? ಲಂಡನ್ ನಲ್ಲಿ. ಸ್ಥಾಪನೆ ಮಾಡಿದಂತವ್ರು ಯಾರು? ಆನಂದ ಮೋಹನ ಬೋಸ್ ಸ್ಥಾಪನೆ ಮಾಡಿದರು. 11ನೇ ಪ್ರಶ್ನೆ, ಇಂಡಿಯಾ ಲೀಗ್. ಇಂಡಿಯಾ ಲೀಗ್ ಅನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? 1875ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. ಸ್ಥಾಪನೆ ಮಾಡಿದಂತವ್ರು ಯಾರು? ಶಶಿಕುಮಾರ್ ಘೋಷ್. ನಂತರ 12ನೇ ಪ್ರಶ್ನೆ,
ಇಂಡಿಯನ್ ನ್ಯಾಷನಲ್ ಯೂನಿಯನ್ 1883ರಲ್ಲಿ ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಮುಂಬೈ. ಸ್ಥಾಪಕರು ಯಾರು? ಎ.ಒ. ಹ್ಯೂಮ್ ನಂತರ 13ನೇದು ಇಂಡಿಯನ್ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ? 1876ರಲ್ಲಿ. ಎಲ್ಲಿ? ಕಲ್ಕತ್ತಾದಲ್ಲಿ. ಸ್ಥಾಪಕರು ಆನಂದ ಮೋಹನ ಬೋಸ್ ಮತ್ತು ಎಸ್.ಎನ್. ಬ್ಯಾನರ್ಜಿ. ಆನಂದ ಮೋಹನ ಬೋಸ್ ಮತ್ತು ಎಸ್.ಎನ್. ಬ್ಯಾನರ್ಜಿ ಅವರು ಸ್ಥಾಪನೆ ಮಾಡಿದರು. ನಂತರ 14ನೇದು ಮದ್ರಾಸ್ ಮಹಾಜನ್ ಸಭಾ ಯಾವಾಗ ಸ್ಥಾಪನೆ? 1884ರಲ್ಲಿ. ಎಲ್ಲಿ? ಮದ್ರಾಸ್ನಲ್ಲಿ. ಸ್ಥಾಪಕರು ಜಿ.ಎಸ್. ಅಯ್ಯರ್, ವಿಜಯ ರಾಘವಾಚಾರ್ಯ ಮತ್ತು ಆನಂದಾಚಾರ್ಯ. ಜಿ.ಎಸ್. ಅಯ್ಯರ್, ವಿಜಯ ರಾಘವಾಚಾರ್ಯ ಮತ್ತು ಆನಂದಾಚಾರ್ಯರವರು ಸ್ಥಾಪನೆ ಮಾಡಿದರು. 15ನೇ ಪ್ರಶ್ನೆ ಬಾಂಬೆ ಪ್ರೆಸಿಡೆನ್ಸಿ ಅಸೋಸಿಯೇಷನ್ ಯಾವಾಗ ಸ್ಥಾಪನೆ? 1885ರಲ್ಲಿ. ಎಲ್ಲಿ? ಮುಂಬೈನಲ್ಲಿ. ಸ್ಥಾಪಕರು ಫಿರೋಜ್ ಶಾ ಮೆಹ್ತಾ, ಕೆ.ಟಿ. ತೆಲ್ಲಾಂಗ್ ಮತ್ತು ಬಕ್ರುದ್ದೀನ್ ತ್ಯಾಬ್ಜಿ. ಫಿರೋಜ್ ಶಾ ಮೆಹ್ತಾ, ಕೆ.ಟಿ. ತೆಲ್ಲಾಂಗ್ ಮತ್ತು ಬಕ್ರುದ್ದೀನ್ ತ್ಯಾಬ್ಜಿ ಅವರು ಇದನ್ನ ಸ್ಥಾಪನೆ ಮಾಡಿದವರು. ನೋಡಿ ವಿದ್ಯಾರ್ಥಿಗಳು, ಇದಿಷ್ಟು ಸಹ ಈ ಒಂದು ಕಾಂಗ್ರೆಸ್ ಸ್ಥಾಪನೆ ಆಗೋದಕ್ಕಿಂತ ಮೊದಲು, ಕಾಂಗ್ರೆಸ್ ಸ್ಥಾಪನೆಗಿಂತ ಪೂರ್ವ ಮೊದಲು ಸ್ಥಾಪನೆಯಾದಂತಹ ಇತರೆ ಒಂದು ಸಂಘ ಸಂಸ್ಥೆಗಳು, ಸಂಘಟನೆಗಳು, ಇದರ ಮೇಲೆ ಸಹ ಹಲವಾರು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಹಾಗಾಗಿ ನಿಮಗೆ ಇದನ್ನ ಒಂದು ತರಗತಿಯನ್ನು ಹೇಳೋಣ ಅಂತ ಹೇಳಿ ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳೇ. ಮತ್ತು ಈ ಎಕ್ಸಲೆಂಟ್ ಇತಿಹಾಸದಲ್ಲಿ ಎಲ್ಲ ವಿವರಣಾತ್ಮಕವಾದಂತಹ ಅಂಶಗಳನ್ನು ಒಳಗೊಂಡಿದೆ. ನೀವು ಕೊಂಡು ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.